ಓಂ ಶಾಂತಿ. ಮುರಳಿಯ ದಿನಾಂಕ 6/10. ಅವ್ಯಕ್ತ ಬಾಪ್ದಾದ. ರಿವೈಸ್ ಡೇಟ್ 9/4/2002 ಇಸವಿಯ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಂದೆಯನ್ನ ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ತಮ್ಮ ಹಾಗೂ ಅನ್ಯರ ವೃತ್ತಿಯನ್ನ ಸಕಾರಾತ್ಮಕ ಮಾಡಿಕೊಳ್ಳಬೇಕು. ತಂದೆಯನ್ನ ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ತಮ್ಮ ಹಾಗೂ ಅನ್ಯರ ವೃತ್ತಿಯನ್ನ ಸಕಾರಾತ್ಮಕ ಮಾಡಿಕೊಳ್ಳಬೇಕು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಂದು ವಿಶ್ವ ಕಲ್ಯಾಣಿ ಬಾಪ್ ದಾದಾರವರು ತನ್ನ 4 ಕಡೆಯ ಮಕ್ಕಳನ್ನ ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ಮನದ ಉಮಂಗವನ್ನ ನೋಡ್ತಾ ಇದ್ದಾರೆ ಹಾಗೂ ಕೇಳ್ತಾ ಇದ್ದಾರೆ. ಎಲ್ಲರ ಮನದಲ್ಲಿ ಅತಿ ಶೀಘ್ರದಲ್ಲಿಯೇ ತಂದೆಯ ಸಮಾನ ಆಗಬೇಕೆಂಬ ಲಕ್ಷ್ಯ ಒಂದೇ ಇದೆ. ಲಕ್ಷ್ಯವನ್ನ ನೋಡುತ್ತಾ, ಸಾಹಸವನ್ನ ನೋಡುತ್ತಾ, ಶ್ರೇಷ್ಠ ಸಂಕಲ್ಪವನ್ನ ನೋಡುತ್ತಾ ಬಾಪ್ ದಾದಾರವರು ಖುಷಿಯಾಗುತ್ತಿದ್ದಾರೆ. ಜೊತೆಯಲ್ಲಿ ಇದನ್ನೂ ಸಹ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳ ಲಕ್ಷ್ಯ ತುಂಬಾ ಶ್ರೇಷ್ಠಾತಿ ಶ್ರೇಷ್ಠ ಇದೆ. ಆದರೆ ಪ್ರತ್ಯಕ್ಷ ರೂಪದಲ್ಲಿ ಲಕ್ಷಣ ನಂಬರ್ ವಾರ್ ಇದೆ. ಲಕ್ಷ್ಯ ಹಾಗೂ ಲಕ್ಷಣ ಸಮಾನವಾಗಿರುವುದೆಂದರೆ ತಂದೆ ಸಮಾನ ಆಗೋದಾಗಿದೆ. ಯಾರು ಸೇವೆಯ ಕ್ಷೇತ್ರದಲ್ಲಿ ನಿಮಿತ್ತ ಮಕ್ಕಳಿದ್ದಾರೆ ಅವರು ಸದಾ ಒಂದೇ ಸಂಕಲ್ಪದಲ್ಲಿ ಇರ್ತಾರೆ. ತಂದೆಯನ್ನ ಹೇಗೆ ಪ್ರತ್ಯಕ್ಷ ಮಾಡೋಣ, ಯಾವಾಗ ಪ್ರತ್ಯಕ್ಷ ಆಗುತ್ತದೆ, ಈ ರೀತಿ ಸಂಕಲ್ಪಗಳು ನಡೆಯುತ್ತದೆ ಅಲ್ಲವೇ? ಮತ್ತೆ ತಂದೆ ಮಕ್ಕಳನ್ನ ಕೇಳ್ತಾರೆ, ಮಕ್ಕಳೇ, ತಾವೆಲ್ಲರೂ ಸಂಪನ್ನ ಹಾಗೂ ಸಂಪೂರ್ಣ ಸ್ವರೂಪದಲ್ಲಿ ತಮ್ಮನ್ನು ಯಾವಾಗ ಪ್ರತ್ಯಕ್ಷ ಮಾಡ್ತೀರಿ? ಮಕ್ಕಳ ಪ್ರತಿಯಾಗಿ ತಂದೆಯ ಪ್ರಶ್ನೆಯಾಗಿದೆ, ಮಕ್ಕಳೇ, ಆ ದಿನಾಂಕವನ್ನ ನಿಗದಿಪಡಿಸಿದ್ದೀರಾ ಅಥವಾ ಆ ದಿನಾಂಕ ನಿಗದಿ ಮಾಡಲು ಆಗುವುದಿಲ್ಲವೇ? ಯಾವುದೇ ಕಾರ್ಯಕ್ರಮದ ದಿನಾಂಕವನ್ನ 1 ವರ್ಷದ ಮೊದಲೇ ನಿಗದಿಪಡಿಸಲಾಗುವುದೆಂದು ವಿದೇಶದವರು ಹೇಳುತ್ತಾರೆ. ಈ ರೀತಿ ಹೇಳುತ್ತೀರಾ ಅಲ್ಲವೇ? ಸ್ವಯಂ ಅನ್ನ ಪ್ರತ್ಯಕ್ಷ ಮಾಡುವ ದಿನಾಂಕವನ್ನ ನಿಗದಿಪಡಿಸಿದ್ದೀರಾ ಎಂದು ತಂದೆ ಕೇಳ್ತಾರೆ. ನಿಗದಿಪಡಿಸಿದ್ದೀರಾ? ತುಂಬಾ ಮೀಟಿಂಗ್ಗಳನ್ನ ಮಾಡಿದ್ದೀರಾ ಅಲ್ಲವೇ? ಮಾಡ್ತಲೂ ಇರ್ತೀರಿ. ಇಂದು ಇಂತಹ ಮೀಟಿಂಗ್ ಇದೆ, ನಾಳೆ ಇಂತಹ ಮೀಟಿಂಗ್ ಇದೆ. ಈಗಲೂ ಸಹ ಎಷ್ಟೊಂದು ಮೀಟಿಂಗ್ ಮಾಡುವವರು ಆಗಮಿಸಿದ್ದೀರಿ. 3 ಪ್ರಕಾರದ ಮೀಟಿಂಗ್ ಮಾಡುವಂತವರು ಇಂದು ಸಹ ಇಲ್ಲಿ ಕುಳಿತುಕೊಂಡಿದ್ದೀರಿ. ಇದು ತುಂಬಾ ಒಳ್ಳೆಯದಾಗಿದೆ. ಆದರೆ ಸ್ವಯಂನ ಪ್ರತ್ಯಕ್ಷವಾಗುವ ಮೀಟಿಂಗಿನ ದಿನಾಂಕ ಯಾವುದಾಗಿದೆ? ಏನನ್ನ ಯೋಚಿಸ್ತೀರಿ? ಅದು ಮಾತು ಹಾಗೂ ಕರ್ಮದಲ್ಲಿರಬೇಕು. ಸಂಕಲ್ಪ, ಮಾತು ಹಾಗೂ ಕರ್ಮ ಈ 3 ಶ್ರೇಷ್ಠ ಲಕ್ಷ್ಯದ ಅನುಗುಣವಾಗಿರಬೇಕು. ಬಾಪ್ ದಾದಾರವರು ತನ್ನ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿರುವಂತಹ ಮಕ್ಕಳು, ಸರ್ವ ಆತ್ಮಗಳ ಕಲ್ಯಾಣಕಾರಿಗಳು ಪ್ರತ್ಯಕ್ಷ ರೂಪದಲ್ಲಿ ಸ್ಟೇಜಿನ ಮೇಲೆ ಯಾವಾಗ ಬರುತ್ತಾರೆಂದು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರೂ ಗುಪ್ತ ಪುರುಷಾರ್ಥದಲ್ಲಿ ತಂದೆಯ ಪ್ರೀತಿಯಲ್ಲಿ ತಲ್ಲೀನವಾಗಿರುವುದನ್ನೂ ಸಹ ತಂದೆ ನೋಡ್ತಾರೆ. ಆದರೆ ಈ ವಿಶೇಷ ಸಂಕಲ್ಪದ ಲಗನ್ನಲ್ಲಿ ಯಾವಾಗ ಮಗ್ನರಾಗುತ್ತೀರಿ? ಲಗನ್ ಅಂತೂ ಇದೆ, ಆದರೆ ನಿರಂತರ ಈ ಸಂಕಲ್ಪವನ್ನ ಸಂಪನ್ನ ಮಾಡುವುದರಲ್ಲಿ ಮಗ್ನರಾಗಿರಬೇಕು. ಅಂದರೆ ನಿರಂತರ ಈ ಸಂಕಲ್ಪವನ್ನ ಪೂರ್ಣ ಮಾಡುವ ಪ್ರತ್ಯಕ್ಷ ಸ್ವರೂಪದಲ್ಲಿ ಇರಬೇಕು. ಈಗ ಸಂಕಲ್ಪ ಹಾಗೂ ಪ್ರತ್ಯಕ್ಷ ಕರ್ಮದಲ್ಲಿ ಅಂತರವಿದೆ. ಆಗುವುದೇನೋ ಆಗಬೇಕಾಗಿದೆ ಹಾಗೂ ಮಾಡಬೇಕಾಗಿರುವವರೂ ಸಹ ಮಕ್ಕಳೇ ಆಗಿದ್ದಾರೆ. ತಂದೆಯಂತೂ ಬೆನ್ನೆಲುಬು ಆಗಿಯೇ ಇದ್ದಾರೆ. ಬಾಪ್ ದಾದಾರವರು ನೋಡ್ತಾ ಇದ್ದಾರೆ, ಎಲ್ಲಕ್ಕಿಂತ ತೀವ್ರಗತಿಯ ಸೇವೆ ವೃತ್ತಿಯಿಂದ ಪ್ರಕಂಪನಗಳನ್ನ ಹರಡುವುದು. ವೃತ್ತಿ ತುಂಬಾ ತೀವ್ರಗತಿಯ ರಾಕೆಟ್ಗಿಂತಲೂ ತೀವ್ರಗತಿ ಉಳ್ಳದ್ದಾಗಿದೆ. ವೃತ್ತಿಯಿಂದ ವಾಯುಮಂಡಲವನ್ನ ಪರಿವರ್ತನೆ ಮಾಡಬಹುದು.
ಎಲ್ಲಿಗಾದರೂ ಹೋಗಿ ಎಷ್ಟು ಆತ್ಮಗಳ ಪ್ರತಿ ಬೇಕಾದರೂ ವೃತ್ತಿಯ ಮುಖಾಂತರ ಇಲ್ಲಿಯೇ ಕುಳಿತಿದ್ದಂತೆಯೇ ತಲುಪಿಸಬಹುದು. ವೃತ್ತಿಯ ಮುಖಾಂತರ ದೃಷ್ಟಿ ಹಾಗೂ ಸೃಷ್ಟಿಯನ್ನ ಪರಿವರ್ತನೆ ಮಾಡಬಹುದು. ಆದರೆ ಒಂದು ಮಾತು ವೃತ್ತಿಯ ಮೂಲಕ ಸೇವೆ ಮಾಡುವುದರಲ್ಲಿ ಅಡಚಣೆ ಮಾಡುತ್ತಿದೆ. ವೃತ್ತಿಯ ಮೂಲಕ ಪ್ರಕಂಪನಗಳನ್ನ ಹರಡಬಹುದು. ಇದುವರೆಗೂ ತಮ್ಮ ಜಡಚಿತ್ರವು ನಿಮ್ಮ ಅಂತಿಮ ಜನ್ಮದವರೆಗೂ ಪ್ರಕಂಪನಗಳನ್ನ ಹರಡುವ ಮೂಲಕ ಸೇವೆ ಮಾಡುತ್ತಿದೆ ಅಲ್ಲವೇ? ನೋಡಿದ್ದೀರಾ ಅಲ್ಲವೇ? ಮಂದಿರವನ್ನ ನೋಡಿದ್ದೀರಾ ಅಲ್ಲವೇ? ಡಬಲ್ ವಿದೇಶಿಯರು ನೋಡಿದ್ದೀರಾ? ಮಂದಿರಗಳನ್ನ ನೋಡಿದ್ದೀರಾ? ನೋಡಿಲ್ಲವೆಂದರೆ ನೋಡಬೇಕು. ಏಕೆಂದರೆ ಅದು ನಿಮ್ಮದೇ ಮಂದಿರವಲ್ಲವೇ? ಕುಮಾರಿಯರು, ಅದು ನಿಮ್ಮ ಮಂದಿರವಾಗಿದೆಯೇ ಅಥವಾ ಭಾರತೀಯರ ಮಂದಿರ ಅಷ್ಟೇ ಆಗಿದೆಯೇ? ಇದು ಎಲ್ಲರ ಮಂದಿರವಾಗಿದೆ. ಒಳ್ಳೆಯದು, ಅಭಿನಂದನೆಗಳು. ಮಂದಿರದ ಮೂರ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ಪ್ರಕಂಪನಗಳನ್ನ ಹರಡುವ ಮೂಲಕ ಸೇವೆ ಮಾಡ್ತಾ ಇದ್ದಾರೆ. ಅರ್ಥಾತ್ ತಾವು ಆತ್ಮಗಳು ಮಂದಿರದ ಮೂರ್ತಿಗಳಾಗಿ ಸೇವೆ ಮಾಡ್ತಾ ಇದ್ದಾರೆ. ಎಷ್ಟೊಂದು ಭಕ್ತರು ಮೂರ್ತಿಯಿಂದ ಪ್ರಕಂಪನಗಳನ್ನ ಪಡೆಯುವ ಮೂಲಕ ತಮ್ಮ ಸರ್ವ ಇಚ್ಛೆಗಳನ್ನ ಪೂರ್ಣ ಮಾಡಿಕೊಳ್ಳುತ್ತಿದ್ದಾರೆ. ಆದುದರಿಂದ ಹೇ ಚೈತನ್ಯ ಮೂರ್ತಿಗಳೇ, ಈಗ ತಮ್ಮ ಶುಭ ಭಾವನೆಯ ವೃತ್ತಿ, ಶುಭ ಕಾಮನೆಯ ವೃತ್ತಿಯಿಂದ ವಾಯುಮಂಡಲದಲ್ಲಿ ಪ್ರಕಂಪನಗಳನ್ನ ಹರಡಬೇಕು. ಆದರೆ ಎಂದು ಹೇಳುವುದು ಇಷ್ಟವಾಗುವುದಿಲ್ಲ. ಆದರೂ ಹೇಳಬೇಕಾಗುತ್ತದೆ. ಪಾಂಡವರಿಗೆ ಆದರೆ ಎಂಬ ಶಬ್ದ ಇಷ್ಟವಾಗುತ್ತದೆಯೇ? ಇಷ್ಟವಾಗುವುದಿಲ್ಲ. ಆದರೆ ಎಂಬ ಶಬ್ದ ಇದೆಯೋ ಅಥವಾ ಸಮಾಪ್ತಿಯಾಗಿದೆಯೋ? ಅದಕ್ಕಾಗಿ ಎಲ್ಲಕ್ಕಿಂತ ಸಹಜ ವಿಧಿ ಆಗಿದೆ. ಪ್ರತಿಯೊಬ್ಬರೂ ತಮ್ಮ ಆಂತರ್ಯವನ್ನ ಪರಿಶೀಲನೆ ಮಾಡಿಕೊಳ್ಳಿರಿ. 1 ಸೆಕೆಂಡಿನಲ್ಲಿ ಪರಿಶೀಲನೆ ಮಾಡಿಕೊಳ್ಳಬಹುದು. ಈಗಲೇ ಮಾಡಲು 1 ಸೆಕೆಂಡ್ ಕೊಡಬೇಕೇನು? ಹೇಳುವಾಗಲೇ 1 ಸೆಕೆಂಡ್ ಆಗಿ ಹೋಯಿತು. ಈಗ ತಮ್ಮ ಆಂತರ್ಯವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ನನ್ನ ವೃತ್ತಿಯಲ್ಲಿ ಯಾವ ಆತ್ಮನ ಬಗ್ಗೆಯೂ ಯಾವುದೇ ನಕಾರಾತ್ಮಕ ನೆಗೆಟಿವ್ ವೈಬ್ರೇಷನ್ ಇದೆಯೇ? ಒಂದು ವೇಳೆ ವಿಶ್ವದ ವಾಯುಮಂಡಲವನ್ನ ಪರಿವರ್ತನೆ ಮಾಡಬೇಕಾದರೆ ತಮ್ಮ ಮನದಲ್ಲಿ ಯಾವ ಒಂದು ಆತ್ಮದ ಬಗ್ಗೆ ವ್ಯರ್ಥ ಸಂಕಲ್ಪದ ಪ್ರಕಂಪನ ಅಥವಾ ಸತ್ಯ ಸಂಕಲ್ಪ ಪ್ರಕಂಪನವು ನಕಾರಾತ್ಮಕವಿದ್ದಾಗ ವಿಶ್ವ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಅದು ಅಡಚಣೆ ಆಗುತ್ತಿರುತ್ತದೆ. ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೀರಿ ಎಂದರೆ ವಾಯುಮಂಡಲದಲ್ಲಿ ಶಕ್ತಿ ಇರುವುದಿಲ್ಲ. ಕೆಲವು ಮಕ್ಕಳು ಈ ರೀತಿ ಹೇಳುತ್ತಾರೆ, ಅವರು ಇರುವುದೇ ಈ ರೀತಿಯಲ್ಲವೇ? ಹಾಗೆಯೇ ಇದ್ದಾರಲ್ಲವೇ? ಆಗ ನಿಮ್ಮ ಈ ಸಂಕಲ್ಪದ ಪ್ರಕಂಪನಗಳು ಇದ್ದಂತಾಯಿತಲ್ಲವೇ? ತಂದೆಗೂ ಈ ರೀತಿ ಜ್ಞಾನ ಕೊಡಲು ಪ್ರಾರಂಭಿಸಿ ಬಿಡುತ್ತಾರೆ. ಬಾಬಾ, ನಿಮಗೆ ತಿಳಿಯದು, ಆ ಆತ್ಮ ಇರುವುದೇ ಹಾಗೆ. ಆದರೆ ಬಾಬಾ ಕೇಳುತ್ತಾರೆ, ಅವರೇನೂ ಸರಿಯಿಲ್ಲ, ಕೆಟ್ಟವರಾಗಿದ್ದಾರೆ, ಆಗಬಾರದಾಗಿತ್ತು. ಆದರೆ ಈ ಕೆಟ್ಟದ್ದನ್ನ ತಮ್ಮ ವೃತ್ತಿಯಲ್ಲಿ ಇಟ್ಟುಕೊಳ್ಳಲು ತಂದೆಯ ಅನುಮತಿ ಇದೆಯಾ? ತಂದೆಯ ಅನುಮತಿ ಇಲ್ಲ ಎಂದು ತಿಳಿದುಕೊಳ್ಳುವವರು ಒಂದು ಕೈಯನ್ನ ಎತ್ತಬೇಕು. 2 ಕೈ ಚಪ್ಪಾಳೆ ಬೇಡ. ಹಿಂದೆ ಇರುವಂತಹವರು ಕೈ ಎತ್ತಿದ್ದೀರಾ? ಟಿವಿಯಲ್ಲಿ ತೋರಿಸಿ ದಾದೀಜಿಯವರಿಗೆ. ತಾವು ನೋಡ್ತಾ ಇದ್ದೀರಾ? ಒಳ್ಳೆಯದು, ಕೈ ಎತ್ತಿದ್ದೇವೆ ಎಂದು ನೆನಪಿಟ್ಕೊಳ್ಬೇಕು. ಡಬಲ್ ವಿದೇಶಿಯರು ಕೈ ಎತ್ತಿದ್ದೀರಾ? ಬಾಪ್ ದಾದಾರವರ ಟಿವಿಯಲ್ಲಂತೂ ಬಂದೇ ಬಿಟ್ಟಿರುತ್ತದೆ. ಎಲ್ಲಿಯವರೆಗೆ ಪ್ರತಿ ಬ್ರಾಹ್ಮಣ ಆತ್ಮನ ಸ್ವಯಂ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿಯಾಗಿ ನಕಾರಾತ್ಮಕ ಪ್ರಕಂಪನವಿದ್ದರೆ ವಿಶ್ವ ಕಲ್ಯಾಣವನ್ನ ಮಾಡಲು ಆಗುವುದಿಲ್ಲ. ಏಕೆಂದರೆ ಆ ನಕಾರಾತ್ಮಕ ವೃತ್ತಿಯಿಂದ ವಾಯುಮಂಡಲದಲ್ಲಿ ಶಕ್ತಿಶಾಲಿ ಪ್ರಕಂಪನಗಳನ್ನ ಹರಡಲು ಸಾಧ್ಯವಿಲ್ಲ. ಇದನ್ನ ಪಕ್ಕಾ ತಿಳಿದುಕೊಂಡು ಬಿಡಿ. ಎಷ್ಟೇ ಸೇವೆ ಮಾಡಿ, ಪ್ರತಿನಿತ್ಯ 8 ಭಾಷಣ ಬೇಕಾದರೂ ಮಾಡಿ, ಎಷ್ಟಾದರೂ ಯೋಗ ಶಿಬಿರ ಮಾಡಿ, ಅನೇಕ ಪ್ರಕಾರದ ಕೋರ್ಸ್ ಅನ್ನ ತಿಳಿಸಿಕೊಡಿ. ಆದರೆ ಯಾರದ್ದೇ ಪ್ರತಿಯಾಗಿ ತಮ್ಮ ವೃತ್ತಿಯಲ್ಲಿ ಯಾವುದೇ ಹಳೆಯ ನಕಾರಾತ್ಮಕ ಪ್ರಕಂಪನವನ್ನಿಟ್ಟುಕೊಳ್ಳಬೇಡಿ. ಒಳ್ಳೆಯದು, ಅವರೂ ಸರಿಯಿಲ್ಲ, ತುಂಬಾ ತಪ್ಪುಗಳನ್ನು ಮಾಡುತ್ತಾರೆ, ಅನೇಕರಿಗೆ ದುಃಖ ಕೊಡುತ್ತಾರೆ ಅಂದಾಗ ತಾವು ಅಂತಹವರಿಗೆ ದುಃಖ ಕೊಡುವಲ್ಲಿ ಜವಾಬ್ದಾರರಾಗುವ ಬದಲು ಅವರನ್ನ ಪರಿವರ್ತನೆ ಮಾಡಲು ಸಹಯೋಗಿ ಆಗಲು ಸಾಧ್ಯವಿಲ್ಲವೇ? ದುಃಖ ಕೊಡುವಂತ ಸಹಯೋಗಿ ಆಗಬಾರದು.
ಅವರನ್ನ ಪರಿವರ್ತನೆ ಮಾಡಲು ತಾವು ಸಹಯೋಗಿಗಳಾಗಿ. ಒಂದು ವೇಳೆ ಅಂತಹ ಪರಿವರ್ತನೆ ಆಗದಿರುವಂತಹ ಆತ್ಮಗಳು ಇರುವರು ಎಂದರೆ ನಿಮಗೆ ತಿಳಿಯಿತೆಂದು ಇಟ್ಟುಕೊಳ್ಳಿ. ತಮ್ಮ ನಿರ್ಣಯದಲ್ಲಿ ಅವರು ಪರಿವರ್ತನೆ ಆಗುವವರಲ್ಲ. ಆದರೆ ನಂಬರ್ ವಾರಂತೂ ಇದೆ ಅಲ್ಲವೇ? ಅಂದಾಗ ಇವರು ಪರಿವರ್ತನೆಯಾಗುವವರು ಅಲ್ಲ ಎಂದು ನೀವು ಏಕೆ ಯೋಚಿಸಬೇಕು? ತಾವು ಏಕೆ ನಿರ್ಣಯವನ್ನ ಕೊಡುತ್ತೀರಿ? ಅದನ್ನ ತಂದೆ ನಿರ್ಣಯ ಮಾಡಲು ಇದ್ದಾರಲ್ಲವೇ? ನೀವು ಪರಸ್ಪರ ಬೇರೊಬ್ಬರನ್ನ ನಿರ್ಣಯ ಮಾಡುವವರಾಗಿ ಬಿಟ್ಟಿರೇನು? ಯಾರು ಯಾರು ಹೇಗೆ ಇದ್ದಾರೆ ಎಂಬುದನ್ನ ತಂದೆಯೂ ಸಹ ನೋಡ್ತಾ ಇದ್ದಾರೆ. ಬ್ರಹ್ಮ ತಂದೆಯನ್ನ ಪ್ರತ್ಯಕ್ಷ ರೂಪದಲ್ಲಿ ನೋಡಿದ್ದೀರಾ ಅಲ್ಲವೇ? ಎಂತಹವರೇ ಆಗಿರಲಿ, ಮತ್ತೆ ಮತ್ತೆ ತಪ್ಪು ಮಾಡುವಂತ ಆತ್ಮನಾಗಿರಬಹುದು. ಆದರೆ ವಿಶೇಷ ಬ್ರಹ್ಮ ಬಾಬಾ ಸರ್ವ ಮಕ್ಕಳ ಪ್ರತಿ ನೆನಪು, ಪ್ರೀತಿ, ಸರ್ವ ಮಕ್ಕಳಿಗೆ ಮಧುರ ಮಧುರ ಎಂದು ಹೇಳುತ್ತಾರಲ್ಲವೇ? ಅಥವಾ 3-4 ಮಕ್ಕಳು ಕೆಟ್ಟವರು ಹಾಗೂ ಉಳಿದವರೆಲ್ಲರೂ ಮಧುರವಾಗಿರುವವರು ಎಂದು ಹೇಳಿದ್ದಾರೇನು? ಆದರೂ ಅಂತಹ ಆತ್ಮಗಳ ಪ್ರತಿಯಾಗಿಯೂ ಸಹ ತಂದೆ ದಯಾಹೃದಯಿಯಾದರೂ ಕ್ಷಮಾಸಾಗರರಾದರು. ಒಳ್ಳೆಯದು. ಆದರೆ ತಾವು ತಮ್ಮ ವೃತ್ತಿಯಲ್ಲಿ ಯಾರ ಪ್ರತಿಯಾದರೂ ನಕಾರಾತ್ಮಕ ಭಾವವನ್ನು ಇಟ್ಟುಕೊಂಡರೆ ಅದರಿಂದ ತಮಗೆ ಲಾಭವೇನು? ಒಂದು ವೇಳೆ ನಿಮಗೆ ಲಾಭವಿದ್ದರೆ ಇಟ್ಟುಕೊಳ್ಳಬಹುದು. ತಂದೆಯ ಅನುಮತಿ ಸಹ ಇದೆ. ಒಂದು ವೇಳೆ ಲಾಭವಿಲ್ಲವೆಂದರೆ ಅದರಿಂದ ವ್ಯಾಕುಲರಾಗುತ್ತೀರಿ ಎಂದರೆ ಆ ಮಾತು ತಮ್ಮ ಮುಂದೆ ಬರುತ್ತಿರುತ್ತದೆ. ಬಾಪ್ ದಾದಾರವರು ನೋಡುತ್ತಾರೆ. ಆ ಸಮಯದಲ್ಲಿ ಅವರಿಗೆ ದರ್ಪಣವನ್ನ ಮುಂದಿಡಬೇಕು. ಅಂದಾಗ ಯಾವ ಮಾತಿನಲ್ಲಿ ತಮಗೇನೂ ಲಾಭವಿಲ್ಲ. ಆ ಮಾತಿನ ಅರಿವಿನಲ್ಲಿ ಜ್ಞಾನಪೂರ್ಣರಾಗುವುದು ಬೇರೆ ಮಾತಾಗಿದೆ. ಇದು ತಪ್ಪು ಸರಿಯೆಂಬ ಜ್ಞಾನವನ್ನ ತಿಳಿದುಕೊಂಡಂತಾಯಿತು. ಈ ರೀತಿ ಜ್ಞಾನಪೂರ್ಣರಾಗುವುದು ತಪ್ಪೇನಲ್ಲ. ಆದರೆ ತಮ್ಮ ವೃತ್ತಿಯಲ್ಲಿ ಧಾರಣೆ ಮಾಡುವುದು ತಪ್ಪಾಗಿದೆ. ಏಕೆಂದರೆ ತಾವು ತಮ್ಮಲ್ಲೇ ಮನಸ್ಸನ್ನ ಭಿನ್ನ ಮಾಡಿಕೊಳ್ಳುವುದು, ವ್ಯರ್ಥ ಸಂಕಲ್ಪ ಮಾಡುವುದರಿಂದ ನೆನಪಿನ ಶಕ್ತಿಯು ಬಲಹೀನವಾಗಿ ನಷ್ಟವಾಗುತ್ತದೆ. ಯಾವಾಗ ಪ್ರಕೃತಿಯನ್ನೂ ಸಹ ತಾವು ಪಾವನ ಮಾಡುವಂತಹವರೆಂದರೆ ಇವರಂತೂ ಆತ್ಮಗಳಾಗಿದ್ದಾರೆ. ವೃತ್ತಿ, ಪ್ರಕಂಪನ ಹಾಗೂ ವಾಯುಮಂಡಲ ಈ ಮೂರಕ್ಕೂ ಪರಸ್ಪರ ಸಂಬಂಧವಿದೆ. ವೃತ್ತಿಯಿಂದ ಪ್ರಕಂಪನ ಹರಡುತ್ತದೆ. ಪ್ರಕಂಪನದಂತೆ ವಾಯುಮಂಡಲವಾಗುತ್ತದೆ. ಆದರೆ ವೃತ್ತಿಯೇ ಆಧಾರವಾಗಿದೆ. ಒಂದು ವೇಳೆ ತಾವು ಅತಿ ಶೀಘ್ರವಾಗಿ ಪ್ರತ್ಯಕ್ಷವಾಗಲೆಂದು ತಿಳಿದು ತೀವ್ರ ಗತಿಯಿಂದ ಪ್ರಯತ್ನ ಮಾಡುತ್ತೀರಿ ಎಂದರೆ ಎಲ್ಲರೂ ತಮ್ಮ ವೃತ್ತಿಯನ್ನ ತಮಗಾಗಿ ಅನ್ಯರಿಗಾಗಿ ಸಕಾರಾತ್ಮಕವನ್ನ ಧಾರಣೆ ಮಾಡಿ ಜ್ಞಾನಪೂರ್ಣರು ಆಗುವುದಾದರೆ ಆಗಿ. ಆದರೆ ತಮ್ಮ ಮನದಲ್ಲಿ ನಕಾರಾತ್ಮಕತೆಯನ್ನ ಧಾರಣೆ ಮಾಡಬೇಡಿ. ನಕಾರಾತ್ಮಕವೆಂದರೆ ಅನಾವಶ್ಯಕವಾದ ವಸ್ತು ಎಂದರ್ಥ. ಈಗಿನ ವೃತ್ತಿಯನ್ನ, ಪ್ರಕಂಪನವನ್ನ, ವಾಯುಮಂಡಲವನ್ನ ಶಕ್ತಿಶಾಲಿ ಮಾಡ್ಕೊಳ್ಳಿ. ಏಕೆಂದ್ರೆ ಎಲ್ಲರೂ ಈ ಮಾತಿನ ಅನುಭವ ಮಾಡಿದ್ದೀರಿ. ವಾಣಿಯಿಂದ ಪರಿವರ್ತನೆ, ಶಿಕ್ಷಣದಿಂದ ಪರಿವರ್ತನೆ ಬಹಳ ನಿಧಾನವಾಗಿ ಆಗುತ್ತದೆ. ಪರಿವರ್ತನೆ ಆಗುತ್ತದೆ, ಆದರೆ ತುಂಬಾ ನಿಧಾನವಾಗಿ. ನೀವು ತೀವ್ರಗತಿಯ ಪರಿವರ್ತನೆ ಬಯಸುವುದಾದರೆ ಜ್ಞಾನಪೂರ್ಣರಾಗಿರಿ, ಕ್ಷಮಾ ಸ್ವರೂಪರಾಗಿರಿ, ದಯಾ ಹೃದಯದವರಾಗಿ, ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ವಾಯುಮಂಡಲವನ್ನ ಪರಿವರ್ತನೆ ಮಾಡಿ. ನೀವೆಲ್ಲರೂ ಮಧುಬನವನ್ನ ಪ್ರತ್ಯಕ್ಷವಾಗಿ ನೋಡಿದ್ದೀರಾ ಅಲ್ಲವೇ? ಮಧುಬನದಲ್ಲಿ ಯಾವ ಮಾತಿನ ಪ್ರಭಾವ ಎಲ್ಲರ ಮೇಲೆ ಹೆಚ್ಚಾಗಿ ಬೀರುತ್ತದೆ? ವಾಯುಮಂಡಲದ ಪ್ರಭಾವ. ಇಲ್ಲಿಯೂ ಸಹ ಎಲ್ಲರೂ ನಂಬರ್ ವಾರ್ ಇರಬಹುದು. ಆದರೆ ಮಧುಬನ ಬ್ರಹ್ಮ ತಂದೆಯ ಕರ್ಮ ಭೂಮಿಯಾಗಿದೆ. ಬಾಪ್ ದಾದಾರವರು ವರದಾನ ಭೂಮಿಯಾಗಿರುವ ಕಾರಣ ವಾಯುಮಂಡಲವು ಪರಿವರ್ತನೆ ಮಾಡಿಬಿಡುತ್ತದೆ. ಈ ಮಾತಿನಲ್ಲಿ ತಾವೆಲ್ಲರೂ ಅನುಭವಿಗಳಲ್ಲವೇ? ಆದುದರಿಂದ ತೀವ್ರಗತಿಯಾಗಿ ಅನ್ಯರ ಮನಸ್ಸನ್ನ ಪರಿವರ್ತನೆ ಮಾಡಬೇಕೆಂದರೆ ಸಕಾರಾತ್ಮಕ ಪ್ರಕಂಪನಗಳಿಂದ ವಾಯುಮಂಡಲವನ್ನ ಪರಿವರ್ತನೆ ಮಾಡಬೇಕು. ಇಂತಹ ವಾಯುಮಂಡಲವು ಮನಸ್ಸಿನ ಅಂತರಾಳದಲ್ಲಿ ಉಳಿದು ಬಿಡುತ್ತದೆ. ಮಧುಬನದಲ್ಲಿ ಕೇಳಿದ ಮಾತುಗಳನ್ನು ಮರೆತು ಬಿಡುತ್ತಾರೆ. ಆದರೆ ಅಲ್ಲಿಯ ವಾಯುಮಂಡಲವು ಅವರ ಮನಸ್ಸಿನ ಆಳದಲ್ಲಿ ಉಳಿದು ಬಿಡುತ್ತದೆ. ಇದನ್ನು ಮರೆಯಲಾಗುವುದಿಲ್ಲ. ಈ ರೀತಿ ಇದೆ ಅಲ್ಲವೇ? ಬಾಪ್ ದಾದಾರವರು ಸಹ ಯಾವಾಗ ಪ್ರತ್ಯಕ್ಷ ಆಗುತ್ತಾರೆ ಎಂದು ಮಕ್ಕಳು ಕೇಳುತ್ತಿರುತ್ತಾರೆ. ಮಕ್ಕಳು ಪರಸ್ಪರ ತುಂಬಾ ಚೆನ್ನಾಗಿ ವಾರ್ತಾಲಾಪ ಮಾಡುತ್ತಿರುತ್ತಾರೆ. ಅದು ಚೆನ್ನಾಗಿಯೇ ಇರುತ್ತದೆ. ಹೇಳಿ ಪಾಂಡವರೇ, ಈಗ ಏನು ಮಾಡುತ್ತೀರಿ? ವಾಯುಮಂಡಲವನ್ನ ಶಕ್ತಿಶಾಲಿ ಮಾಡಬೇಕು. ಸೇವಾ ಕೇಂದ್ರವಾಗಿರಬಹುದು ಅಥವಾ ಯಾವುದೇ ಸ್ಥಾನವಾಗಿರಬಹುದು.
ಪ್ರಕೃತಿಯಲ್ಲಿ ಇದ್ದರೂ ಸಹ ವಾಯುಮಂಡಲ ಶಕ್ತಿಶಾಲಿಯಾಗಿರಬೇಕು. ಒಂದು ಕಡೆ 4 ಕಡೆಯ ವಾಯುಮಂಡಲವು ಸಂಪೂರ್ಣ ನಿರ್ವಿಘ್ನ, ದಯಾಹೃದಯ, ಶುಭ ಭಾವನೆ, ಶುಭ ಕಾಮನೆಯುಳ್ಳ ವಾಯುಮಂಡಲವಾಗಿ ಬಿಡುತ್ತದೆ. ಆಗ ಪ್ರತ್ಯಕ್ಷತೆಯಾಗಲು ತಡವಾಗುವುದಿಲ್ಲ. ಈಗ ಬಾಪ್ ದಾದಾ ಕೊಟ್ಟಂತ ದಿನಾಂಕವು ಬಾಪ್ ದಾದಾರವರಿಗೆ ನೆನಪಿದೆ. ಆ ಲೆಕ್ಕವನ್ನ ಕೇಳುತ್ತಾರಲ್ಲವೇ? ಪ್ರತಿಯೊಬ್ಬರೂ ತಮ್ಮ ಲೆಕ್ಕವನ್ನ ಇಟ್ಟಿದ್ದೀರಾ ಅಲ್ಲವೇ? ಆ ಲೆಕ್ಕದಲ್ಲಿ ಬಾಪ್ ದಾದಾರವರು ಇದನ್ನು ಪರಿಶೀಲನೆ ಮಾಡುತ್ತಾರೆ. ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ ದಯೆ, ಶುಭ ಭಾವನೆ, ಶುಭ ಕಾಮನೆಯುಳ್ಳ ಆತ್ಮಗಳು ಶೇಕಡ ಎಷ್ಟಿದ್ದಾರೆ? ಈಗಿನ್ನು 15 ದಿನಗಳು ಉಳಿದಿದೆ ಅಲ್ಲವೇ? ಇನ್ನು ಹೆಚ್ಚು ದಿನಗಳಿವೆ ಏನು? ಒಳ್ಳೆಯದು. ಯಾರು ಇದುವರೆಗೂ ದಿನಚರಿಯ ಲೆಕ್ಕವನ್ನ ಇಟ್ಟಿರುವುದಿಲ್ಲ, ಅವರು ಉಳಿದ 15 ದಿನಗಳಷ್ಟೇ ಮಾಡಿದರೂ ಸಹ ಉತ್ತೀರ್ಣ ಮಾಡಿಬಿಡುತ್ತಾರೆ. ಕಳೆದು ಹೋದದಕ್ಕೆ ಬಿಂದು ಇಡಬೇಕು. ದಯೆ ಕ್ಷಮೆಯಲ್ಲಿ ಸಿಂಧು ಆಗಿಬಿಡಬೇಕು. ಒಳ್ಳೆಯದು. 3 ವಿಧದ ಮೀಟಿಂಗ್ ಮಾಡುವವರು ಬಂದಿದ್ದಾರೆ. ಸ್ಪಾರ್ಕ್ ಕಡೆಯವರು ಕೈ ಎತ್ತಿ. ಒಳ್ಳೆಯದು, ತುಂಬಾ ಒಳ್ಳೆಯದು. ಈಗ ವಿಷಯದ ಮೇಲೆ ಸಂಶೋಧನೆ ಮಾಡಿ ಪ್ರತ್ಯಕ್ಷವಾಗಿ ವಾಯುಮಂಡಲವನ್ನ ಶ್ರೇಷ್ಠಾತಿ ಶ್ರೇಷ್ಠ ಮಾಡೋದು ಹೇಗೆ ಸಂಶೋಧನೆ ಮಾಡ್ತಾ ಇದ್ದೀರಲ್ವಾ? ಶ್ರೇಷ್ಠಾತಿ ಶ್ರೇಷ್ಠ ವಾಯುಮಂಡಲವನ್ನ ಮಾಡಲು ಬುದ್ಧಿಯಲ್ಲಿ ಏನೇನು ಇಟ್ಕೊಳ್ಬೇಕು, ಎಂಥ ಕರ್ಮವನ್ನ ಮಾಡಬೇಕು, ಸಂಬಂಧ ಸಂಪರ್ಕದಲ್ಲಿ ಮಾಡಬೇಕು, ತಮ್ಮನ್ನ ತಾವು ವ್ಯಸ್ತವಾಗಿ ಇಟ್ಕೊಳ್ಳೋದು ಒಳ್ಳೆಯ ಮಾತಾಗಿದೆ. ಆದ್ರೆ ಬಾಪ್ ದಾದಾ ಇದನ್ನ ಪ್ರತ್ಯಕ್ಷ ಅನುಭವದಲ್ಲಿ ನೋಡೋದಿಕ್ಕೆ ಇಷ್ಟಪಡ್ತಾರೆ. ಹೇಗೆ ಪ್ರತ್ಯಕ್ಷದಲ್ಲಿ ಮಾಡ್ತಾ ಅದರ ಪರಿಣಾಮ ಏನಾಯ್ತು? ಒಂದ್ ವೇಳೆ ಮಧ್ಯದಲ್ಲಿ ಅಡಚಣೆ ಆಗುತ್ತದೆ ಅಂದ್ರೆ ಯಾವ ಅಡಚಣೆ ಆಗ್ತಾ ಇದೆ? ಈ ಅನುಭವವನ್ನ ಪ್ರತ್ಯಕ್ಷವಾಗಿ ಮಾಡಿ ನೋಡಿ. ಕೇವಲ ಈ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕಂತ ಕೇವಲ ಪಾಯಿಂಟ್ಸ್ ಅನ್ನ ತೆಗಿಬಾರದು. ಅನುಭವ ಮಾಡಿ ಮಾದರಿಯಾಗಿ ತೋರಿಸಿ, ಆಗ ಆ ಮಾದರಿಯು ಅನ್ಯರಿಗೂ ಸಹಯೋಗ ಕೊಡತ್ತೆ. ಸರಿ ಅಲ್ವಾ? ಇವರು ನಿಮಿತ್ತ ಆಗಿದ್ದಾರಲ್ವೇ? ಚೆನ್ನಾಗಿದೆ. ಬಾಪ್ ದಾದಾ ತಿಳಿಸ್ತಾರೆ, ಈಗಿನ 15 ದಿನಗಳು ಇನ್ನೂ ಕೊನೆ ಆಗಿಲ್ಲ, ತುಂಬಾ ಮುಗಿದು ಸ್ವಲ್ಪವೇ ಉಳಿದಿದೆ. ಆದುದರಿಂದ ಸ್ಪಾರ್ಕ್ನವರು ಈ ರೀತಿ ಪ್ರತ್ಯಕ್ಷವಾಗಿ ಮಾಡಿ ನೋಡಿ ಹಾಗೂ ಅನ್ಯರಿಗೂ ತೋರಿಸ್ರಿ. ಓಕೆ ಅಲ್ವಾ? ಮಾಡಲು ಸಾಧ್ಯವಾ? ಸಾಧ್ಯವಾಗ್ತದಾ? ಒಳ್ಳೆಯದು, ತುಂಬಾ ಚೆನ್ನಾಗಿದೆ, ಒಳ್ಳೆಯದು. ಮತ್ತೊಂದು ಮೀಟಿಂಗ್, ಟ್ರಾನ್ಸ್ಪೋರ್ಟ್. ಸಾರಿಗೆಯವರು ಸರ್ವರಿಗೂ ಸುಖ ಕೊಡ್ತಾರೆ. ಸಾರಿಗೆಯವರು ಕೈ ಎತ್ತಿ. ಸಹೋದರ ಸಹೋದರರಲ್ಲದೆ ಮುಕ್ತಿ ಇಲ್ಲ. ಒಳ್ಳೆಯದು. ಟ್ರಾನ್ಸ್ಪೋರ್ಟ್ ಅವ್ರು ಏನ್ ಮಾಡ್ತೀರಿ? ಕೇವಲ ಯಾತ್ರೆ ಮಾಡಿಸುತ್ತೀರಷ್ಟೇ ಏನು? ಸಾರಿಗೆಯವರು ಪರಸ್ಪರ ಇಂಥ ಕಾರ್ಯಕ್ರಮವನ್ನ ಮಾಡಿ ಎಂಥ ಆತ್ಮರಿಗೂ ಸಹ ಕಡಿಮೆ ಎಂದರೆ ಸ್ವಲ್ಪ ಸಮಯಕ್ಕಾಗಿ ದುಃಖ ಪ್ರಪಂಚದಿಂದ ದೂರ ಮಾಡಿ ಸ್ವಲ್ಪ ಸಮಯಕ್ಕಾಗಿ ಶಾಂತಿಯ ಯಾತ್ರೆಯನ್ನ ಮಾಡಿಸಬೇಕು. ಪರಂಧಾಮದವರೆಗೂ ತಲುಪಿಸೋದು ಕಷ್ಟವಾದ ಮಾತು, ಆದರೆ ದುಃಖದ ಪ್ರಪಂಚದಿಂದ ಶಾಂತಿ ಎಂಬ ಯಾತ್ರೆ ಮಾಡಿಸಬಹುದು. ಅಂತ ಯೋಜನೆಯನ್ನ ತುಂಬಾ ಮಾಡಿ. ಅದರಿಂದ 4 ಕಡೆಯ ಯಾತ್ರೆಯವರಿಗೆ ಬಾಪ್ ದಾದಾರವರ ಸಂದೇಶ ತಲುಪಿ ಬಿಡುತ್ತದೆ. ಏಕೆಂದ್ರೆ ಯಾವುದೇ ವರ್ಗ ಉಳಿದುಕೊಂಡಿಲ್ಲ. ಈ ವರ್ಗೀಕರಣದ ಸೇವೆ ಮಾಡುತ್ತಿರುವುದು ತುಂಬಾ ಒಳ್ಳೆಯ ಸೇವೆ ಆಗಿದೆ. ಯಾರಿಂದಲೂ ದೂರನ್ನ ಕೇಳುವ ಹಾಗಿಲ್ಲ. ಯಾವುದೇ ವರ್ಗ ಹಾಗೆ ಉಳಿದು ಬಿಡೋದಿಲ್ಲ. ಪ್ರತಿಯೊಬ್ಬರೂ ತಮ್ಮ ವರ್ಗವನ್ನ ಮುಂದುವರೆಸುವ ಉಮಂಗವನ್ನು ಇಟ್ಕೊಂಡಿದ್ದೀರಿ. ಇದು ತುಂಬಾ ಚೆನ್ನಾಗಿದೆ. ಆದ್ರೆ ಈಗ ಯಾವ ವರ್ಗಗಳು ಆಗಿವೆ? ಎಷ್ಟು ಸಮಯದಿಂದ ಈ ವರ್ಗ ನಡೀತಾ ಇದೆ? 1.5-2 ವರ್ಷಗಳಾಯಿತು ಅಥವಾ ಇನ್ನೂ ಜಾಸ್ತಿ ಆಗಿದೆಯೋ? 10-12 ವರ್ಷ ವರ್ಗೀಕರಣ ಸೇವೆಯು 10-12 ವರ್ಷಗಳಾಯಿತೇನು? ಒಳ್ಳೆಯದು. ತುಂಬಾ ಸಮಯವಾಗಿ ಬಿಟ್ಟಿದೆ. ವರ್ಗಗಳ ಪ್ರತಿಯಾಗಿ ಬಾಪ್ ದಾದಾರವರಿಗೆ ಒಂದು ಸಂಕಲ್ಪ ಇದೆ. ಬಾಪ್ ದಾದಾರು 2-3 ಬಾರಿ ಹೇಳಿದ್ದಾರೆ, ಆದರೆ ಇದುವರೆಗೂ ಅದನ್ನ ಮಾಡಿಲ್ಲ. ಪ್ರತಿ ವರ್ಗದವರು ಎಷ್ಟು ಸಮಯದಿಂದ ಸೇವೆ ಮಾಡ್ತಾ ಇದ್ದೀರಿ? ಆ ಒಂದೊಂದು ವರ್ಗದ ವಿಶೇಷ ಸೇವಾದಾರಿ ಸಹಯೋಗಿ ಆಗಿರಬಹುದು, ಅರ್ಧ ಯೋಗಿ ಆಗಿರಬಹುದು, ಒಮ್ಮೊಮ್ಮೆ ಬರುವಂತವರಾಗಿರಬಹುದು, ಪ್ರತಿನಿತ್ಯ ಬಾರದಿರಬಹುದು. ಈ ರೀತಿ ಪ್ರತಿ ವರ್ಗದಲ್ಲಿ ಕಡಿಮೆ ಎಂದರೆ ಕಡಿಮೆ 5 ಮಂದಿ ಆತ್ಮಗಳನ್ನಾದರೂ ಎಲ್ಲಾ ವರ್ಗದ ಮುಂದೆ ತರಬೇಕು. ಮಧುಬನದಲ್ಲಿ ಅವರನ್ನ ಎಲ್ಲರೂ ನೋಡುವಂತಾಗಬೇಕು. ವರ್ಗದವರು ಆದರೆ 10-12 ವಿಶೇಷ ಆತ್ಮಗಳಾಗಿರಲಿ, ಆದರೆ 5 ಪಕ್ಕಾ ಮತ್ತು ಉತ್ತಮ ಸಹಯೋಗಿ ಸೇವೆಗೆ ನಿಮಿತ್ತ ಆಗುವಂತ ಆತ್ಮಗಳಾದ್ರೂ ಇರ್ಲಿ. 5 ಮಂದಿಯನ್ನಾದ್ರೂ ಸಭೆಯ ಮುಂದೆ ತರಲು ಸಾಧ್ಯವಿದೆಯಾ ಅಥವಾ ಇಲ್ವಾ? ಆಗುತ್ತದೆ. ಕರೆತನ್ನಿ. ಕರೆತರೋದು ಹೇಗೆ? ಅದು ದಾದಿಯರ ಮೇಲೆ ಆಧಾರವಾಗಿದೆ. ಅವರು ಬಾಪ್ ದಾದಾರವರನ್ನ ಮಿಲನ ಮಾಡಲು ಯೋಗ್ಯರಾಗಿರಲಿ. 5 ಮಂದಿಯನ್ನ ತಯಾರು ಮಿಲನ ಮಾಡಬಹುದಾ? ಹೆಚ್ಚು ಮಾಡಲು ಹೇಳ್ತಾ ಇಲ್ಲ. 5 ಸಾಕು. ನಂತರ ದಾದಿಯವರು ಪಾಸ್ ಮಾಡ್ತಾರೆ. ನೆಕ್ಸ್ಟ್ 3ನೇ ಮೀಟಿಂಗ್, ಇಂಜಿನಿಯರ್ಸ್. ತುಂಬಾ ಚೆನ್ನಾಗಿದೆ. ಇವರ ಕೆಲಸ ಯೋಜನೆಗಳು ಮಾಡೋದಾಗಿದೆ. ಅಂದಾಗ ಯಾವುದಾದ್ರೂ ತೀವ್ರ ಪುರುಷಾರ್ಥದ ಯೋಜನೆಯನ್ನ ಮಾಡಿದ್ದೀರಾ? ಕೇವಲ ಸೇವೆಯ ಯೋಜನೆಯನ್ನ ಮಾಡಿದ್ದೀರಾ? ಇಂಜಿನಿಯರ್ಸ್ ಪ್ರತಿ ತಿಂಗಳು ತೀವ್ರ ಪುರುಷಾರ್ಥಕ್ಕಾಗಿ ಯಾವುದಾದ್ರೂ ಹೊಸ ಯೋಜನೆಯನ್ನ ಮಾಡಬೇಕು. ತಾವು ಸಲಹೆ ಕೊಟ್ರೆ ದಾದಿಯವರು ಅದನ್ನ ಅಂತಿಮ ನಿರ್ಣಯ ಮಾಡ್ತಾರೆ. ದಾದಿಯರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಆದ್ರೆ ಇಂಜಿನಿಯರ್ಸ್ ಹಾಗೂ ವಿಜ್ಞಾನದವರು ಇಂಥ ಯಾವುದಾದ್ರೂ ಯೋಜನೆಯನ್ನ ಮಾಡಬೇಕು. ಅದರಿಂದ ಅತಿ ಶೀಘ್ರವಾಗಿ
ಹೊಸ ಪ್ರಪಂಚ ಬಂದ್ ಬಿಡ್ಲಿ. ಇದೇ ರೀತಿ ಮೀಟಿಂಗ್ ಮಾಡ್ತಾ ಯೋಜನೆಗಳನ್ನ ಮಾಡ್ತಾ ಇದ್ರೆ ಎಲ್ಲಿಯವರೆಗೆ ಯಾವುದಾದ್ರೂ ತೀವ್ರಗತಿಯ ಯೋಜನೆಯನ್ನ ಮಾಡಿ, ಏಕೆಂದ್ರೆ ತಮ್ಮೆಲ್ಲ ವರ್ಗದವರ ಲಕ್ಷ್ಯ ಒಂದೇ ಆಗಿದೆ. ಇಂಥ ಯೋಜನೆಯಿಂದ ತಮ್ಮ ರಾಜ್ಯ ಅತಿ ಶೀಘ್ರವಾಗಿ ಬಂದ್ಬಿಡಬೇಕು ಹಾಗೂ ಸೇವೆಯಲ್ಲಿ ಕಡಿಮೆ ಸಮಯ ಹೆಚ್ಚು ಸಫಲತೆ ಪ್ರತ್ಯಕ್ಷವಾಗಿ ಕಂಡುಬರ್ಲಿ. ಇಂಥ ಯೋಜನೆಯನ್ನ ಮಾಡಬೇಕು. ಮಾಡ್ತೀರಾ ಅಲ್ವಾ? ಇಂಥ ಯೋಜನೆಯನ್ನ ಮಾಡ್ತೀರಾ ಅಲ್ವಾ? ಕೊನೆಯ ಟರ್ನ್ ನಲ್ಲಿ ಎಲ್ಲರ ಫಲಿತಾಂಶವನ್ನ ಕೇಳ್ತಾ ಇದ್ದೇನೆ. ಪ್ರತಿ ವರ್ಗದವರು ಸಫಲತೆಯನ್ನು ತೀವ್ರ ಮಾಡ್ಕೊಳ್ಳೋದಕ್ಕಾಗಿ ಪ್ಲಾನ್ ಏನ್ ಮಾಡಿದ್ದೀರಿ? ಕೇವಲ ಮಾಡುವುದಕ್ಕಷ್ಟೇ ಅಲ್ಲ, 15 ದಿನ ಅದರ ಅಭ್ಯಾಸ ಮಾಡಿ ಪ್ರತ್ಯಕ್ಷದಲ್ಲಿ ತರಬೇಕು. ಸರಿ ಅಲ್ವಾ? ಪ್ರತ್ಯಕ್ಷದಲ್ಲಿ ಆಗ್ಬೇಕಲ್ವೇ? ಪರಸ್ಪರ ತಮ್ಮಲ್ಲಿಯೇ ಎಲ್ಲರೂ ಮಾತನಾಡ್ತಾ ಇರುವುದನ್ನ ನೋಡ್ತಾ ಬಾಪ್ದಾದ ಎಲ್ಲರ ವಾರ್ತಾಲಾಪವನ್ನ ಕೇಳ್ತಾ ಇರ್ತಾರೆ. ಎಲ್ಲರೂ ಹೇಳ್ತಾ ಇರ್ತಾರೆ ಪ್ರತ್ಯಕ್ಷವಾಗಲಿ ಪ್ರತ್ಯಕ್ಷವಾಗಲಿ, ಆದರೆ ತಾವು ಮೊದಲು ಪ್ರತ್ಯಕ್ಷವಾಗಿ ಬಿಡಿ. ತಂದೆಯು ತಮ್ಮನ್ನ ಮುಖಾಂತರ ಪ್ರತ್ಯಕ್ಷವಾಗುವುದರಲ್ಲವೇ? ಒಳ್ಳೆಯದು. ಈಗೀಗ ತಮ್ಮ ವೃತ್ತಿಯನ್ನ ಏಕಾಗ್ರ ಮಾಡಿಕೊಳ್ಳಲು ಸಾಧ್ಯವೇ? ಯಾವ ಕಡೆಗೂ ವೃತ್ತಿ ಏರುಪೇರಿನಲ್ಲಿ ಬರ್ತಾ ಇಲ್ವಾ? ಅಚಲ, ಏಕಾಗ್ರ, ಶಕ್ತಿಶಾಲಿಯಾಗಿರ್ಬೇಕು. ಒಳ್ಳೆಯದು. 4 ಕಡೆಯ ಸರ್ವ ಸೇವಾಧಾರಿ ಮಕ್ಕಳಿಗೆ ಸದಾ ತಮ್ಮ ಶ್ರೇಷ್ಠ ಪ್ರಕಂಪನಗಳಿಂದ ಸೇವೆ ಮಾಡುವಂತಹ, ತೀವ್ರಗತಿ ಪುರುಷಾರ್ಥ ಮಾಡುವಂತಹ ಮಕ್ಕಳಿಗೆ ಸದಾ ಮಾಸ್ಟರ್ ಸಾಗರ ಸದಾ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ತುಂಬಾ ಬಲಹೀನ ಆತ್ಮಗಳನ್ನ ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಬಾಪ್ ದಾದಾರವರ ತುಂಬಾ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಸಮಯ ಪ್ರಮಾಣ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಜ್ಞಾನಿ ಯೋಗೀತು ಆತ್ಮ ಆಗಿರಿ. ಜ್ಞಾನದ ಅರ್ಥವೇ ಆಗಿದೆ ತಿಳುವಳಿಕೆ, ಬುದ್ಧಿವಂತರು ಎಂದು ಇವರಿಗೆ ಹೇಳಲಾಗುತ್ತದೆ. ಯಾರು ಸಮಯ ಪ್ರಮಾಣ ತಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯ ಮಾಡುತ್ತಾ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವವರು ಬುದ್ಧಿವಂತರ ಚಿಹ್ನೆಯಾಗಿದೆ. ಅವರು ಎಂದೂ ಮೋಸ ಹೋಗಲು ಸಾಧ್ಯವಿಲ್ಲ. ಯೋಗಿಯ ಚಿಹ್ನೆಯಾಗಿದೆ ಕ್ಲೀನ್ ಅಂಡ್ ಕ್ಲಿಯರ್ ಬುದ್ಧಿ. ಯಾರ ಬುದ್ಧಿ ಕ್ಲೀನ್ ಮತ್ತು ಕ್ಲಿಯರ್ ಇರುತ್ತೆ ಅವರು ಎಂದೂ ಹೀಗೆ ಹೇಳಲ್ಲ, ಹೀಗೆ ಏಕೆ ಆಯಿತು ಎಂದು ಗೊತ್ತಿಲ್ಲ. ಈ ಶಬ್ದ ಜ್ಞಾನಿ ಮತ್ತು ಯೋಗಿ ಆತ್ಮಗಳು ಹೇಳಲು ಸಾಧ್ಯವಿಲ್ಲ. ಅವರು ಜ್ಞಾನ ಮತ್ತು ಯೋಗವನ್ನ ಪ್ರತಿಕರ್ಮದಲ್ಲಿ ತರ್ತಾರೆ. ಸ್ಲೋಗನ್: ಅಚಲ ಅಡೋಲರಾಗಿ ಇವರೇ ಇರಲು ಸಾಧ್ಯ ಯಾರು ತಮ್ಮ ಆದಿ ಅನಾದಿ ಸಂಸ್ಕಾರ ಸ್ವಭಾವವನ್ನ ಸ್ಮೃತಿಯಲ್ಲಿ ಇಡುತ್ತಾರೋ ಅವರೇ ಅಚಲ ಅಡೋಲ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.